ನಮಸ್ಕಾರ, ಸುವಿ ಚಾನಲ್ಗೆ ಸ್ವಾಗತ. ಇವತ್ತು ಸುಟ್ಟ ಬದನೆಕಾಯಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಕೂಡ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಇಲ್ಲಿ ನಾನು ಸ್ವಲ್ಪ ದಪ್ಪ ಇರೋ ಬದನೆಕಾಯಿನೇ ತೊಗೋಬೇಕು. ಚಿಕ್ಕದಿದ್ದರೆ ಗ್ಯಾಸ್ ಮೇಲೆ ಸುಡೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ದಪ್ಪ ಇರೋ ಬದನೆಕಾಯಿ ತೊಗೊಳ್ಳಿ. ಇಲ್ಲಿ ನಾನು 3 ಬದನೆಕಾಯಿ ಇತ್ತು, ಒಂದು ಚಿಕ್ಕದಿತ್ತು, ಹಾಗೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ಥರ ಗ್ಯಾಸ್ ಮೇಲೆ ಇಟ್ಟು ನೀಟಾಗಿ ಸುಟ್ಕೋಬೇಕು. ಸುಡೋದ್ರಿಂದ ನೋಡಿ ಈ ಥರ ಸಿಪ್ಪೆ ಎಲ್ಲ ನೀಟಾಗಿ ಬಂತು ಅಂದರೆ ಅದು ಒಳಗಡೆ ಎಲ್ಲ ನೀಟಾಗಿ ಸುಟ್ಟಿರುತ್ತೆ ಅಂತ ಅರ್ಥ. ಇದನ್ನು ಈ ಥರ ಎಲ್ಲ ಮೇಲ್ಗಡೆ ಬ್ಲ್ಯಾಕ್ ಆಗಿರೋದನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೋಬೇಕು. ಎಲ್ಲ ನೀಟಾಗಿ ತೆಗೆದು 3 ಬದನೆಕಾಯಿನ ಇಟ್ಕೊಂಡು ಇದನ್ನು ಒಂದ್ಸಲ ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿರಿ ನೀಟಾಗೆಲ್ಲ ಬೆಂದಿದೆ ಇದು. ಇವಾಗ ಇದನ್ನು ಕೈಲಾದರೂ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಸ್ಪೂನ್ ಸಹಾಯದಿಂದ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ತಿದ್ದೀನಿ. ಶೇಂಗಾ ಪುಡಿ ಬೇಡ ಅಂದರೆ ನೀವು ಅಚ್ಕಾರದ ಪುಡಿನೇ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳಕತ್ತೀನಿ. ಅಂದರೆ ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಇದು ಬೇಡ, ಹಸಿ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಖಾರ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ಖಾರ ಹಾಕ್ಕೊಂಡು ಇದಕ್ಕೆ ಉಪ್ಪು ಆಲ್ರೆಡಿ ಶೇಂಗಾ ಪುಡಿಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ಸಣ್ಣದಾಗಿ ಕಟ್ ಮಾಡಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಟೇಸ್ಟ್ ಹಂಗೂ ಚೆನ್ನಾಗಿರುತ್ತೆ, ಹಿಂಗೂ ಚೆನ್ನಾಗಿರುತ್ತೆ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಇದಕ್ಕೆ ನೀವು ಯಾವ್ದು ಅಡುಗೆ ಎಣ್ಣೆ ಯೂಸ್ ಮಾಡ್ತಿರ್ತೀರಲ್ಲ ಅದನ್ನು 1 ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸುಟ್ಟ ಬದನೆಕಾಯಿ ರೆಡಿ. ಈ ಸುಟ್ಟ ಬದನೆಕಾಯಿ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.